ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೀ ಅಕಾಡೆಮಿ. ಸೊ ಇಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಅವೇರ್ನೆಸ್ ಮೂಡಿಸುವಂತಹ ಹಾಗೂ ಅದರ ಪ್ರೊಸೀಜರ್ಗಳನ್ನು ಡಿಸ್ಕಸ್ ಮಾಡುವಂತಹ ಒಂದು ಇನಿಷಿಯೇಟಿವ್ ಆಗಿದೆ. ಸೊ ಇಟ್ಸ್ ಆನ್ ಇನಿಷಿಯೇಟಿವ್ ಟು ಕ್ರಿಯೇಟ್ ದ ಅವೇರ್ನೆಸ್ ಅಬೌಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಮಾಂಗ್ ದ ಪೀಪಲ್ ಲೈಕ್ IAS, IFS, KAS ಹಾಗೂ ಪ್ರೊಬೇಷನರಿ ಎಕ್ಸಾಮ್ಸ್ ಹಾಗೂ ಗ್ರೂಪ್ ಎ, ಗ್ರೂಪ್ ಬಿ ಅಂತ ಏನು ಕರಿತೀವಲ್ಲ, ಈ ಒಂದು ಎಕ್ಸಾಮ್ಸ್ ಬಗ್ಗೆ ಎಲ್ಲರಿಗೂ ಸರಳ ಹಾಗೂ ಈಸಿಯಾಗಿ ಅರ್ಥ ಆಗುವಂಥ ಭಾಷೆಯಲ್ಲಿ ನಾವು ಕೊಡಲಾಗುತ್ತೆ. ಸೊ ಮೇನ್ ಮೋಟಿವ್ ಏನು ಅಂತಂದರೆ, ಸೊ ದಿಸ್ ಇನ್ಫಾರ್ಮೇಷನ್ ವಿಲ್ ರೀಚ್ ಟು ಎವ್ರಿ ನೂಕ್ ಅಂಡ್ ಕಾರ್ನರ್ ಆಫ್ ಕರ್ನಾಟಕ. ಅಂದರೆ ಪ್ರತಿಯೊಂದು ಮೂಳೆಗೂ ಇದು ರೀಚ್ ಆಗಬೇಕು. ವೆದರ್ ಆ ಗ್ರಾಮೀಣ ಅಭ್ಯರ್ಥಿ ಆಗಿರ್ಬೋದು, ಇಲ್ಲ ಸೆಮಿ ಅರ್ಬನ್ ಆಗಿರ್ಬೋದು, ಇಲ್ಲ ಅರ್ಬನ್ ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ಯಾರು ಕೋಚಿಂಗ್ಗೆ ಅಫೋರ್ಡ್ ಮಾಡೋಕ್ಕೆ ಆಗೋದಿಲ್ಲ, ಮೀನ್ಸ್ ಹೂ ಆರ್ ಅನೇಬಲ್ ಟು ಆಫರ್ ದ ಕೋಚಿಂಗ್ ಬಿಕಾಸ್ ಆಫ್ ಫೈನಾನ್ಷಿಯಲ್ ಕಂಡೀಷನ್ಸ್, ಅಂಥವ್ರಿಗೆ ಈ ಒಂದು ತುಂಬ ಹೆಲ್ಪ್ ಆಗ್ಬೋದು. ಸೊ ಇಲ್ಲಿ ನಾವು ಕನ್ನಡ ಮತ್ತು ಇಂಗ್ಲೀಷ್, ಹಿಂದಿ ಇವೆಲ್ಲವೂ ಸರಳ ರೂಪದಲ್ಲಿ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ ಅರ್ಥ ಆಗುವಂತಹ ಒಂದು ಭಾಷೆಯಲ್ಲಿ ಕೊಡಲಾಗುತ್ತೆ. ಸೊ ನಾವು ಓದ್ಬೇಕಾದ್ರೆ ತುಂಬ ಪದಗಳು ನಮ್ಗೆ ಅರ್ಥ ಆಗದೆ ನಾವು ಅಲ್ಲೇ ಸ್ಟಕ್ ಆಗಿಬಿಡ್ತೀವಿ. ಸೊ ಆ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ವಿಡಿಯೋ ನೋಡಿದ್ದೀರಂದರೆ ನಿಮಗೆ ಸರಳವಾಗಿ ಅರ್ಥ ಆಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಲೆಟ್ಸ್ ಮೂವ್ ಇನ್ ಟು ದಿ ಆ್ಯಕ್ಚುಯಲ್ ಕ್ಲಾಸಸ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, ಮೀನ್ಸ್ UPSC ಅಂದರೆ ಕೇಂದ್ರ ಲೋಕಸೇವಾ ಆಯೋಗ ಕಂಡಕ್ಟ್ ಮಾಡುವಂತಹ ನಾಗರಿಕ ಸೇವಾ ಪರೀಕ್ಷೆಗಳು. ಸೊ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ವಿತಿನ್ 10 ಮಿನಿಟ್ಸಲ್ಲಿ ನಾವಿಲ್ಲಿ ತಿಳ್ಕೊಳ್ಳುವಂತಹ ಒಂದು ಕಾರ್ಯನ ಮಾಡೋಣ. ಸೊ ಲೆಟ್ಸ್ ಬಿಗಿನ್ ಅವರ್ ಓರಿಯೆಂಟೇಷನ್ ಕ್ಲಾಸಸ್ ರಿಗಾರ್ಡಿಂಗ್ ಸಿವಿಲ್ ಸರ್ವಿಸಸ್. ಸೊ ಮೊದಲಿಗೆ ಈ ಒಂದು ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅನ್ನೋದನ್ನ 3 ಫೇಸಸಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ಮೊದಲಿಗೆ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಟೈಪ್, ಸೆಕೆಂಡ್ ಒಂದು ಮೈನ್ಸ್, ಥರ್ಡ್ನ ಪರ್ಸನಾಲಿಟಿ ಟೆಸ್ಟ್ ಅಂದರೆ ಇಂಟರ್ವ್ಯೂ ಅಂತ ಏನು ಕರಿತೀವಲ್ಲ, ಈ 3 ಸ್ಟೇಜಸ್ಸಲ್ಲಿ. ಸೊ ಸಿವಿಲ್ ಸರ್ವಿಸಸ್ ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಬ್ಜೆಕ್ಟಿವ್ ಟೈಪ್ ಅಂದರೆ ಬಹು ಆಯ್ಕೆ. ಸೊ ಅವ್ರು ಕ್ವಶನ್ ಪೇಪರ್ ಕೊಡ್ತಾರೆ, ನಾವು OMR ಶೀಟಲ್ಲಿ ಆನ್ಸರ್ನ ಫಿಲ್ ಮಾಡುವಂಥದ್ದು. ಇಲ್ಲಿ ಯಾವುದೇ ಅಂತ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಪೇಪರ್ 2 ಡಿಸ್ಕ್ರಿಪ್ಟಿವ್ ಟೈಪ್ ಅಂದರೆ ನೀವು ಎಕ್ಸಾಮ್ ಮೀನ್ಸ್ ಸೆಕೆಂಡ್ ಸ್ಟೇಜ್ಗೆ ಎಂಟರ್ ಆಗಬೇಕಂದ್ರೆ ಯು ನೀಡ್ ಟು ಕ್ಲಿಯರ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಸೊ ಥರ್ಡ್ ಸ್ಟೇಜ್ಗೆ ಎಂಟರ್ ಆಗಬೇಕಂದ್ರೆ ಮತ್ತೆ ನೀವು ಮೈನ್ಸ್ನ ಕ್ಲಿಯರ್ ಮಾಡಬೇಕು. ಸೊ ಈ ಥರ 3 ಸ್ಟೇಜ್ ಇರ್ತವೆ. ನೀವು ಮೇನ್ ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂತಂದರೆ, ಒಂದು ಸ್ಟೇಜಲ್ಲಿ ಏನಾದರೂ ನೀವು ಫೇಲ್ ಆಯಿತು ಅಂತಂದರೆ ಯು ಹ್ಯಾವ್ ಟು ರೈಟ್ ಅಗೈನ್ ಫ್ರಮ್ ಸ್ಟಾರ್ಟ್ ಆಫ್ ದಿ ಎಕ್ಸಾಮ್. ಮೀನ್ಸ್ ಈಗ ಮೈನ್ಸ್ ಫೇಲ್ ಆಗಿರ್ತೀರ, ನೆಕ್ಸ್ಟ್ ಮತ್ತೆ ಪ್ರಿಲಿಮ್ಸಿಂದ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಕಂಪ್ಲೀಟಾಗಿ 3 ಸ್ಟೇಜಲ್ಲಿ ನೀವು ಬರೆಯುವಂಥದ್ದು. ಸೊ ನೆಕ್ಸ್ಟ್ ಕಮ್ ಟು ವಾಟ್ ಈಸ್ ದ ಪ್ರೊಸೀಜರ್ ಬಿಹೈಂಡ್ ದಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಸೊ ಪ್ರಿಲಿಮಿನರಿ ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅಂತಿರ್ತವೆ. ಸೊ ಇಲ್ಲಿ ಎರಡೂ ಸಮೇತ ಈಚ್ ಕ್ಯಾರೀಸ್ 200 ಮಾರ್ಕ್ಸ್ ಅಂಡ್ 200 ಮಾರ್ಕ್ಸ್. ಸೇಮ್ ಟೈಮು ಅಷ್ಟೇ, 2 ಅವರ್ ಇಲ್ಲಿ 2 ಅವರ್ ಇರುತ್ತೆ. ಬಟ್ ನಾವಿಲ್ಲಿ ನೋಡುವಂತಹ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂತಂದರೆ, ಪೇಪರ್ 1ನಲ್ಲಿ ಅಂದರೆ ಇದು ನಾವು GS ಪೇಪರ್ 1 ಅಂತ ಹೇಳಲಾಗುತ್ತೆ ಜನರಲ್ ಆಗಿ. ಇಲ್ಲಿ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಇಲ್ಲಿ ಈಚ್ ಕ್ವಶನ್ 2.5 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. ಅಂದರೆ ಇಲ್ಲಿ ಟೋಟಲ್ ಆಗಿ ಬರೀ 80 ಕ್ವಶನ್ಸ್ ಮಾಡ್ತಾ ಇರ್ತವೆ. ಇಲ್ಲಿ 100 ಕ್ವಶನ್ಸ್ ಇರ್ತವೆ. ಸೊ 200 ಮಾರ್ಕ್ಸ್, ಇಲ್ಲಿ 80 × 2.5 200 ಮಾರ್ಕ್ಸ್. ಬಟ್ ಪೇಪರ್ 1ನಲ್ಲಿ 0.66 ಫಾರ್ ದ ರಾಂಗ್ ಆನ್ಸರ್, ಇಲ್ಲಿ 0.833. ಅಂದರೆ ನೀವು ಒಂದು ಕ್ವಶನ್ ರಾಂಗ್ ಮಾಡಿದ್ದೀರಂದರೆ ಇಟ್ ಫೆಚಸ್ 0.833 ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್. ಸೊ ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇದು ಮೆರಿಟ್ ಕನ್ಸಿಡರ್ ಮಾಡುತ್ತೆ. ಇಲ್ಲಿ ಕ್ವಾಲಿಫೈಯಿಂಗ್ ನೇಚರ್, ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಅಂದರೆ ಪೇಪರ್ 2 ಅಲ್ಲಿ ನೀವು 200ಗೆ ಬರೀ 66 ಅಂದರೆ 33% ಅಂದರೆ 66 ತೆಗೆದ್ರೆ ಯು ಶುಡ್ ಬಿ ಕ್ವಾಲಿಫೈಡ್. ಬಟ್ ಇದು ಯಾವುದೇ ರೀತಿ ಮೆರಿಟ್ ಕನ್ಸಿಡರ್ ಆಗೋದಿಲ್ಲ. ಅಂದರೆ ನಿಮಗೆ ಪ್ರಿಲಿಮ್ಸು ಕ್ವಾಲಿಫೈ ಆಗಲಿಕ್ಕೆ ಯಾವುದೇ ಮಾರ್ಕ್ಸ್ ಕೌಂಟ್ ಆಗಲ್ಲ. ಇಲ್ಲಿ ಬರೀ ಕ್ವಾಲಿಫೈಯಿಂಗ್ ನೇಚರ್, ಇದು ಮೆರಿಟ್. ಅಂದರೆ ನೀವು ಎಷ್ಟು ತೆಗಿತೀರೋ, ಜನರಲ್ ಆಗಿ 90 ರಿಂದ 100 ಪ್ರತಿ ವರ್ಷ
ಕಟ್ ಆಫ್ ಇರುತ್ತೆ. ಸೊ ಇಷ್ಟು ಕ್ವಾಲಿಫೈ ಮಾಡಿದ್ದೀರಿ ಅಂದರೆ ಯು ಕ್ಯಾನ್ ಬಿ ಎಲಿಜಿಬಲ್ ಫಾರ್ ದ ರೈಟಿಂಗ್ ಮೈನ್ಸ್ ಎಕ್ಸಾಮಿನೇಷನ್. ಸೊ ನೆಕ್ಸ್ಟ್ ಕಮ್ ಟು ಥರ್ಡ್ ಫ್ಯಾಕ್ಟರ್ ಬಂದು ಏಜ್ ಲಿಮಿಟ್. ಸೊ ನಾವು ಯಾವಾಗ ಬೇಕಾದರೂ ಬರೀಬೋದಾ, ಇಲ್ಲ PUC ಮುಗಿದ ತಕ್ಷಣ ಬರೀಬೋದಾ, ಇಲ್ಲ ಡಿಗ್ರಿ ಮಾಡ್ತಿರೋರು ಬರೀಬೋದಾ ಅಂತ ಕೇಳ್ತಾರೆ. ಸೊ ಇಲ್ಲಿ ಏಜು ಇದೆ ಕನ್ಸಿಡರ್ ಮಾಡ್ಬೇಕು ನಾವು. ಯಾಕಂತಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಂದರೆ ನೀವು ಟೈಮ್ನ ತುಂಬ ಕ್ರಿಟಿಕಲ್ ಪಾಯಿಂಟಾಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಲಿಮಿಟೆಡ್ ನಂಬರ್ ಆಫ್ ಅಟೆಂಪ್ಟ್ಸ್ನ ಪ್ರೊವೈಡ್ ಮಾಡಲಾಗುತ್ತೆ ಇಲ್ಲಿ. ಸೊ ಮಿನಿಮಮ್ ಏಜು ಯು ಶುಡ್ ಬಿ 21 ಇಯರ್ಸ್ ಏಜ್, ಅಂದರೆ 21 ವರ್ಷ ಕಂಪಲ್ಸರಿ ನಿಮಗೆ ದಾಟಿರಬೇಕು. ಅಂತಹ ಸಂದರ್ಭದಲ್ಲಿ ಮಾತ್ರ ಯು ಕ್ಯಾನ್ ಬಿ ಎಲಿಜಿಬಲ್ ಫಾರ್ ದ ರೈಟಿಂಗ್ ಎಕ್ಸಾಮಿನೇಷನ್. ದೆನ್ ಮ್ಯಾಕ್ಸಿಮಮ್ ಏಜ್ ಬಂದು 32 ವರ್ಷ. ಸೊ ಇದು ಕ್ಯಾಟಗಿರಿ ವೈಸು ರಿಲ್ಯಾಕ್ಸೇಷನ್ಸ್ನ ಪ್ರೊವೈಡ್ ಮಾಡ್ತಾರೆ, 3 ವರ್ಷ ಎಕ್ಸ್ಟ್ರಾ ಟೈಮ್, ಮತ್ತು SC/STಗೆ 5 ವರ್ಷ ಈ ಥರ. ಸೊ ನೋಡೋಣ ಮುಂದೆ. ನೆಕ್ಸ್ಟ್ ಕಮ್ ಟು ಎಲಿಜಿಬಿಲಿಟಿ. ಸೊ ಇಲ್ಲಿ ಬರೆಯೋಕ್ಕೆ ಯಾರು ಬೇಕಾದರೂ ಬರೀಬೋದಾ, ಮೀನ್ಸ್ ಫಾರಿನ್ ಅವರು ಈ ಎಕ್ಸಾಮ್ನ ಬರೀಬೋದಾ? ಸೊ ಇಲ್ಲಿ ನೋಡೋದಾದರೆ ಫಾರ್ IAS, IFS ಅಂಡ್ ಇಂಡಿಯನ್ ಪೊಲೀಸ್ ಸರ್ವಿಸ್, ಸೊ ಈ ಒಂದು ಎಕ್ಸಾಮಿನೇಷನ್ಸ್ಗೆ ಯು ಮಸ್ಟ್ ಬಿ ಅ ನ್ಯಾಷನಲ್ ಕ್ಯಾಂಡಿಡೇಟ್, ಅಂದರೆ ಭಾರತದ ಪ್ರಜೆ ಆಗಿರಬೇಕು ನೀವು IAS, IPS, IFS ಆಗಬೇಕಂತಂದರೆ. ಬಟ್ ಇನ್ನೂ ಕೆಲವೊಂದು ಸರ್ವಿಸ್ ಬರ್ತವೆ, ಅಂದರೆ UPSCಯಲ್ಲಿ ಸುಮಾರು 20+ ಸರ್ವಿಸಸ್ಗಳಿದ್ದಾವೆ. ಸೊ ಅದರಲ್ಲಿ ಈ 3ಕ್ಕೆ ಬರೀ ನೀನು ಭಾರತದ ಪ್ರಜೆ ಆಗಿದ್ದರೆ ಮಾತ್ರ ಯು ಕ್ಯಾನ್ ಬಿ ಎಲಿಜಿಬಲ್ ಫಾರ್ ರೈಟಿಂಗ್ ದಿಸ್ ಎಕ್ಸಾಮ್ಸ್. ಫಾರ್ ಅದರ್ ಸರ್ವಿಸಸ್ ದ ಕ್ಯಾಂಡಿಡೇಟ್ ಮಸ್ಟ್ ಬಿ ಐದರ್ ಇಂಡಿಯಾ ಆರ್ ನೇಪಾಲ್ ಆರ್ ಭೂತಾನ್. ಸೊ ನೀವು ಆ ಭೂತಾನ್ ಮತ್ತು ನೇಪಾಲ್ ಅವರು ಕೂಡ ಇಲ್ಲಿ ಬಂದು ನೆಲೆಸಿರ್ತಾರಲ್ಲ, ಅವರು ಕೂಡ ಈ ಎಕ್ಸಾಮ್ನ ಬರೀಬೋದು. ಸೊ ರಿಮೆಂಬರ್ ದಿಸ್ ಪಾಯಿಂಟ್. ದೆನ್ ಕಮ್ಸ್ ಟು ಎಜುಕೇಷನಲ್ ಕ್ವಾಲಿಫಿಕೇಶನ್ಸ್. ಸೊ ನೀವು ಯಾವುದೇ ಒಂದು ಯೂನಿವರ್ಸಿಟಿ ಅಥವಾ ಕಾಲೇಜಿಂದ ಡಿಗ್ರಿಯನ್ನು ಪಡ್ಕೊಂಡಿದ್ರೆ ಸಾಕು. ಒಂದು ಡಿಗ್ರಿ, ಐದರ್ ಯು ಕ್ಯಾನ್ ಬಿ ಎ ಮೆಡಿಕಲ್ ಸ್ಟೂಡೆಂಟ್ ಆರ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ಈವನ್ BA ಸ್ಟೂಡೆಂಟ್ ಆರ್ ಕಾಮರ್ಸ್ ಸ್ಟೂಡೆಂಟ್, ಆರ್ಟ್ಸ್ ಸ್ಟೂಡೆಂಟ್ಸ್, ಯಾರು ಬೇಕಾದರೂ ನೀವು ಡಿಗ್ರಿ ಪಾಸ್ ಮಾಡಿದರೆ ಯು ಕ್ಯಾನ್ ಎಲಿಜಿಬಲ್ ಫಾರ್ ರೈಟಿಂಗ್ ದಿಸ್ ಎಕ್ಸಾಮಿನೇಷನ್. ಸೊ ಯಾರು ಬೇಕಾದ್ರೂ ಬರೀಬೋದು. ನೆಕ್ಸ್ಟ್ ಕಮ್ಸ್ ಟು ನಂಬರ್ ಆಫ್ ಅಟೆಂಪ್ಟ್ಸ್. ಸೊ ನಾವಾಗಲೇ ನೋಡಿದ್ವಿ ಏಜು 32 ವರ್ಷವರೆಗೂ ಅಷ್ಟೇ ಟೈಮು ಅಂತ. ಬಟ್ ಅಲ್ಲಿವರೆಗೂ ನೀವು ಎಷ್ಟು ಅಟೆಂಪ್ಟ್ಸ್ ಬೇಕಾದರೂ ಬರೀಬೋದಾ? ಇಲ್ಲ. ಸೊ ಇಲ್ಲಿ ಏನು ಅಂತಂದರೆ 6 ಅಟೆಂಪ್ಟ್ಸ್ ಫಾರ್ GM ಕ್ಯಾಂಡಿಡೇಟ್ಸ್ ಅಪ್ ಟು 30 ಇಯರ್ಸ್ ಒಳಗಡೆ, 6 ಅಟೆಂಪ್ಟ್ಸ್ ಮಾತ್ರ ಅಷ್ಟರೊಳಗಡೆ ನೀವು ಕ್ಲಿಯರ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಮತ್ತೆ ನೀವು ಬರೆಯೋಕ್ಕೆ ಚಾನ್ಸ್ ಇರೋದಿಲ್ಲ. ಫಾರ್ OBC ಕ್ಯಾಂಡಿಡೇಟ್ಸ್ 35 ವರ್ಷವರೆಗೂ ಟೈಮ್ ಇದೆ. ಫಾರ್ SC/ST ಕ್ಯಾಂಡಿಡೇಟ್ಸ್ ಅಪ್ ಟು 37 ಇಯರ್ಸ್ವರೆಗೂ ಬರೀಬಹುದು. ದೆನ್ ಕಮ್ಸ್ ಟು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್. ಸೊ ನಾವು ನೋಡ್ತಿರ್ತೀವಿ ತುಂಬ, ಈಗ ನಮ್ಮ ಕರ್ನಾಟಕದಲ್ಲಿ ಈ ಸರಿ ತುಂಬ ಈ ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ ಕೂಡ ಎಕ್ಸಾಮ್ ಬರೆದು ಪಾಸ್ ಮಾಡುವಂತಹ ಉದಾಹರಣೆಗಳಿದ್ದಾವೆ. ಸೊ ಬಟ್ ಇಲ್ಲೇನು ಅಂತಂದರೆ ಕೆಲವೊಂದು ಸರ್ವಿಸಸ್ ಇದ್ದಾವೆ, ಅದಕ್ಕೆ ಫಿಸಿಕಲಿ ಫಿಟ್ ಇರಬೇಕು, ಅದರದೇ ಆದಂತಹ ಫಿಸಿಕಲ್ ರಿಕ್ವೈರ್ಮೆಂಟ್ಸ್ ಇದ್ದಾವೆ. ಲೈಕ್ ಈಗ IPS ಅಂತಂದರೆ ನೀವು ಒಂದು ಡಿಸ್ಟಿಕ್ನ ನೋಡ್ಕೋವಂತ ಇರ್ತದೆ, ಯಾವುದು ಪೊಲೀಸ್ ಡಿಪಾರ್ಟ್ಮೆಂಟ್ನ. ಅಲ್ಲಿ ನೀವು ಫಿಸಿಕಲಿ ಫಿಟ್ ಇಲ್ಲ ಅಂತಂದರೆ ಯು ಕಾಂಟ್ ಏಬಲ್ ಟು ಮ್ಯಾನೇಜ್ ಆಲ್ ದ ಥಿಂಗ್ಸ್ ಅಲ್ವಾ. ಸೊ ಆ ಒಂದು ಇಂಡಿವಿಜುವಲ್ ಸರ್ವಿಸ್ಗೆ, ಈಚ್ ಸರ್ವಿಸ್ಗೆ ಅದರದೇ ಆದಂತಹ ರಿಕ್ವೈರ್ಮೆಂಟ್ಸ್ ಇದ್ದಾವೆ. ಅದು ನಿಮಗೆ PDF ಅಲ್ಲಿ ಸಿಗುತ್ತೆ. ಆ ಒಂದು UPSC ಅಫಿಷಿಯಲ್ ನೋಟಿಫಿಕೇಶನ್ನ ನಾನು ಕೆಳಗಡೆ, ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಯು ಕ್ಯಾನ್ ಏಬಲ್ ಟು ಡೌನ್ಲೋಡ್ ದಟ್ ಆ್ಯಂಡ್ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಅಲ್ಲಿ ನಿಮಗೆ ಸಿಗುವಂಥದ್ದು. ಒಂದ್ಸರಿ ನೀವು ಆ ಒಂದು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು. ನೆಕ್ಸ್ಟ್ ಕಮ್ ಟು ಸೆಕೆಂಡ್ ಸ್ಟೇಜ್, ಮೈನ್ಸ್ ಎಕ್ಸಾಮಿನೇಷನ್. ಸೊ ಇದರಲ್ಲಿ 2 ಸ್ಟೇಜ್ ಬರ್ತವೆ. ಒಂದು ಬಂದು ಇಟ್ಸ್ ಆನ್ ಕ್ವಾಲಿಫೈಯಿಂಗ್ ನೇಚರ್, ಜಸ್ಟ್ ನೀವು ಕ್ವಾಲಿಫೈ ಆದರೆ ಸಾಕು, ಯಾವುದೇ ರೀತಿ ಮಾರ್ಕ್ಸು ಕೌಂಟ್ ಆಗೋದಿಲ್ಲ ಮೆರಿಟ್ಗೆ. ಸೆಕೆಂಡ್ ಬಂದು ಮೆರಿಟ್, ಅಂದರೆ ಅದರಲ್ಲಿ ತೆಗೆದಿರುವಂತಹ ಮಾರ್ಕ್ಸ್ ನಿಮಗೆ ಫೈನಲ್ ಸ್ಟೇಜಲ್ಲಿ ಡಿಸೈಡ್ ಮಾಡುವಂತಹ, ನಿಮ್ಮ ರ್ಯಾಂಕನ್ನು ಡಿಸೈಡ್ ಮಾಡುವಂತಹ ಪೇಪರ್ಗಳು. ಸೊ ಕ್ವಾಲಿಫೈಯಿಂಗಲ್ಲಿ ಬಂದರೆ ಪೇಪರ್ A. ಸೊ ಇಲ್ಲಿ ಏನಂತಂದರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ 8th ಶೆಡ್ಯೂಲ್ ಅಂತ ಒಂದು ಬರುತ್ತೆ. ಆ 8th ಶೆಡ್ಯೂಲಲ್ಲಿ ಅಪ್ರಾಕ್ಸಿಮೇಟ್ಲಿ 22+ ಲ್ಯಾಂಗ್ವೇಜಸ್ನ ಮೆನ್ಷನ್ ಮಾಡಿದ್ದಾರೆ. ಆ 22 ಲ್ಯಾಂಗ್ವೇಜಲ್ಲಿ ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಬರೆಯುವಂಥದ್ದು, ಅಂದರೆ ರೀಜನಲ್ ಲ್ಯಾಂಗ್ವೇಜ್ನ ಒಂದು ತಗೋವಂಥದ್ದು. ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಆ ಥರ. ಸೊ ಪೇಪರ್ 2 ಬಂದು, ಸೊ 2 300 ಮಾರ್ಕ್ಸ್ ಇರ್ತವೆ. ಪೇಪರ್ 2 ಬಂದು ಇಂಗ್ಲೀಷು. ಸೊ ಇದು ಅಷ್ಟೇ ಸೇಮ್ 300 ಮಾರ್ಕ್ಸ್ ಇರುತ್ತೆ, 3 hours ಟೈಮ್ ಇರುತ್ತೆ. ಸೊ ಯು ಶುಡ್ ಬಿ ಕ್ವಾಲಿಫೈಡ್ ಫಾರ್ 25%, ಅಂದರೆ 25% ಮಾರ್ಕ್ಸ್ ಬಂದರೆ ಯು ಆರ್ ಕ್ವಾಲಿಫೈಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು
ನೆಕ್ಸ್ಟ್ ಮೂವ್ ಆನ್ ಟು ಮೆರಿಟ್ ಕನ್ಸಿಡರ್ ಮಾಡುವಂಥ ಪೇಪರ್ಗಳು. ಇಲ್ಲಿ ಟೋಟಲ್ ಈ 2025 ಮಾರ್ಕ್ಸ್ ಇರುತ್ತೆ. ಈಚ್ ಪೇಪರ್ ಕ್ಯಾರೀಸ್ 3 hours. ಅಂದರೆ ಈ 3 ಅವರ್ಸಲ್ಲಿ ನೀವು ಪೇಪರ್ನ ಕಂಪ್ಲೀಟ್ ಮಾಡುವಂಥದ್ದು. ಸೊ ಇಲ್ಲಿ ನೋಡೋದಾದರೆ 7 ಪೇಪರ್ಸ್ ಬರ್ತವೆ. ಪೇಪರ್ 1 ಎಸ್ಸೆ ಅಂತ ಕನ್ಸಿಡರ್ ಮಾಡ್ತೀವಿ 250 ಮಾರ್ಕ್ಸ್ಗೆ. ಪೇಪರ್ 2 ಅಂದರೆ GS1 250 ಮಾರ್ಕ್ಸು. ಎಲ್ಲವೂ 250 ಮಾರ್ಕ್ಸ್ಗೆ ಇರ್ತವೆ ಈಚ್ ಪೇಪರ್. GS1 ಅಂದರೆ ಹಿಸ್ಟ್ರಿ ಈ ಥರ ಬರ್ತದೆ. ಸೊ ಅದೇ ಥರ GS2, GS3, GS4 ಎಥಿಕ್ಸ್ ಅಂತ ಏನು ಹೇಳ್ತೀವಿ, ಎಥಿಕ್ಸ್ ಆಗಲಿ, ಪಾಲಿಟಿ, ಗವರ್ನೆನ್ಸು, ಜಿಯೋಗ್ರಫಿ ಈ ಥರ ಸಬ್ಜೆಕ್ಟ್ಸ್ ಇರ್ತವೆ. ಸೊ ನೀವು ಅದನ್ನು ಕಂಪ್ಲೀಟ್ ಡೀಟೇಲ್ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿದ್ದೀವಿ, ನೀವು ವಿಡಿಯೋನ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏನಂತಂದರೆ ಆಪ್ಷನಲ್ ಪೇಪರ್ 6 and 7ನ ಆಪ್ಷನಲ್ ಅಂತ ಕನ್ಸಿಡರ್ ಮಾಡ್ತೀವಿ. 2 ಪೇಪರ್ ಬರ್ತವೆ. ಸೊ ಈ 2 ಪೇಪರಲ್ಲಿ ನೀವು ಮೆಜಾರಿಟಿ ನಾವು ರ್ಯಾಂಕ್ ನೋಡೋದಾದರೆ ಅವರ ಮಾರ್ಕ್ಸ್ ಗಮನಿಸಿದಾಗ ಯಾರು ಆಪ್ಷನಲಲ್ಲಿ ಒಳ್ಳೆ ಸ್ಕೋರ್ ತೆಗೆದಿರ್ತಾರೋ ಸೊ ದೇ ಆರ್ ಗೆಟಿಂಗ್ ಅ ಗುಡ್ ರ್ಯಾಂಕ್. ಅಂದರೆ ವಿತಿನ್ 200, 300, ವಿತಿನ್ 100 ಒಳಗಡೆ ಬರಬೇಕು ಅಂತಂದರೆ ನೀವು ಆಪ್ಷನಲಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿರಬಹುದು. ಅಂದರೆ ಬೇರೆದ್ರಲ್ಲಿ ಮಾಡಿದ್ರೂ ಬರುತ್ತೆ, ಬಟ್ ಆಬ್ವಿಯಸ್ಲಿ ಆಪ್ಷನಲ್ಲಿ ನೀವು ಚೆನ್ನಾಗಿ ತೆಗೆದಿದ್ದೀರಿ ಅಂತಂದರೆ ಯು ಹ್ಯಾವ್ ದ ಮೋರ್ ಚಾನ್ಸಸ್ ಟು ಎಂಟರ್ ಇನ್ ಟು ದ ಇಂಟರ್ವ್ಯೂ ಸ್ಟೇಜ್. ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ಕಮ್ ಟು ಫೈನಲ್ ಆ್ಯಂಡ್ ಥರ್ಡ್ ಸ್ಟೇಜ್ ಇಂಟರ್ವ್ಯೂ, ಅಂದರೆ ಪರ್ಸನಾಲಿಟಿ ಟೆಸ್ಟ್ ಅಂತ ಅಫಿಷಿಯಲ್ ಆಗಿ ಕರಿತೀವಿ. ಸೊ ಇದು 275 ಮಾರ್ಕ್ಸ್ ಇರುತ್ತೆ. ನೀವು ಮೇನ್ಸ್ ಆದಮೇಲೆ ಇಂಟರ್ವ್ಯೂ ಅಂತಹ ಪ್ರೊಸೆಸ್ ಇರುತ್ತೆ. ಸೊ ಆ ಒಂದು ಸ್ಟೇಜಲ್ಲಿ 275 ಮಾರ್ಕ್ಸ್ಗೆ ಇಂಟರ್ವ್ಯೂ ಸ್ಟೇಜ್ ಇರುತ್ತೆ. ಸೊ ಫೈನಲ್ ಆಗಿ ಪ್ರಿಲಿಮ್ಸ್ ಪಾಸ್ ಮಾಡಿದ್ದೀರಾ, ಮೇನ್ಸ್ ಪಾಸ್ ಮಾಡಿದ್ದಾಯಿತು, ಇಂಟರ್ವ್ಯೂ ಮಾಡೋಕ್ಕೆ ಕ್ಲಿಯರ್ ಮಾಡಿದ್ರೆ ವಿತಿನ್ 1 month or 2 month ಇಂಟರ್ವ್ಯೂ ಆದ ವಿತಿನ್ 1 month or 2 month ನಿಮಗೆ ರ್ಯಾಂಕ್ ಬರುತ್ತೆ. ಸೊ ರ್ಯಾಂಕ್ ಬಂದ ಮೇಲೆ ಯು ಆರ್ ಕನ್ಸಿಡರ್ಡ್ ಆಸ್ ಎ ಕ್ಯಾಂಡಿಡೇಟ್ ಫಾರ್ ಫರ್ದರ್ ಅಪಾಯಿಂಟ್ಮೆಂಟ್ ಆಫ್ ಸರ್ವೀಸಸ್. ಸೊ ಈಚ್ ಕ್ಯಾಂಡಿಡೇಟ್ಗೆ ನಿಮಗೆ ಫರ್ದರ್ ಸರ್ವೀಸಸ್ನ ಅಪಾಯಿಂಟ್ ಮಾಡ್ತಾರೆ. ಅದು ನೀವು ರ್ಯಾಂಕ್ ಬಂದ ಮೇಲೆ ನೀವು ಲಬಾಸ್ನಾಗ ಹೋಗಬೇಕು. ಸೊ ಲಬಾಸ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಫ್ ನ್ಯಾಷನಲ್ ಅಕಾಡೆಮಿ ಅಂತ ಏನು ಕರಿತೀವಿ. ಸೊ ಇದು ನಮಗೆ ಉತ್ತರಾಖಂಡಲ್ಲಿ ಬರುತ್ತೆ. ಸೊ ಅಲ್ಲಿ ಒಂದು ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಕೆಲವೊಂದ್ಸರಿ ವಿಡಿಯೋಗಳಲ್ಲಿ ನೋಡ್ಬೋದು IAS IPS ಟ್ರೈನಿಂಗ್ ಅಂತ, ಆಗ ನಿಮ್ಗೆ ಬರುತ್ತೆ. ಸೊ ಅದಾದಮೇಲೆ ಅಲ್ಲಿ ಟ್ರೈನಿಂಗ್ ಹೋಗ್ತೀರಾ. ಟ್ರೈನಿಂಗ್ ಮುಗಿದ ತಕ್ಷಣ ಅಲ್ಲಿ ನಿಮಗೆ ಸರ್ವಿಸ್ ಅನ್ನೋದು ಅಲೋಕೇಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ನೋಡೋದಾದರೆ 20+ ಸರ್ವಿಸಸ್ಗಳಿದ್ದಾವೆ. ಸೊ 20 ಸರ್ವಿಸಸ್ಗಳಲ್ಲಿ ಗ್ರೂಪ್ A ಮತ್ತು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಂತ 2 ಬರ್ತವೆ. ಸೊ ನಿಮ್ಮ ರ್ಯಾಂಕ್ ಮೇಲೆ, ನಿಮ್ಮ ಚಾಯ್ಸ್ ಮೇಲೆ ನಿಮಗೆ ಸರ್ವಿಸಸ್ನ ಅಲೋಕೇಟ್ ಮಾಡುವಂಥದ್ದು. ಗ್ರೂಪ್ ಎ ಅಂತ ಬಂದರೆ IAS IPS IFS, ಈ ಆಡಿಟ್ ಅಂಡ್ ಅಕೌಂಟ್ ಸರ್ವಿಸ್, ಈ ಫೈನಾನ್ಸ್ ಸರ್ವಿಸ್ ಇಂಥವೆಲ್ಲ ಬರ್ತವೆ. ಗ್ರೂಪ್ ಬಿ ಅಲ್ಲಿ ಈ ಯೂನಿಯನ್ ಟೆರಿಟರೀಸ್ ಬರ್ತಾವಲ್ಲ, ಪಾಂಡಿಚೇರಿ, ದೆನ್ ಲಕ್ಷದ್ವೀಪ್, ಅಂಡಮಾನ್ ನಿಕೋಬಾರ್, ಈ ಒಂದು ಸರ್ವಿಸಸ್ಗಳಲ್ಲಿ ಸಿವಿಲ್ ಅಂಡ್ ಪೊಲೀಸ್ ಸರ್ವಿಸು ಇವು ಗ್ರೂಪ್ ಬಿ ಅಲ್ಲಿ ಬರ್ತವೆ. ಸೊ ಇದು ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ UPSC ಎಕ್ಸಾಮಿನೇಷನ್. ಸೊ ಕೇಂದ್ರ ಲೋಕಸೇವಾ ಆಯೋಗ ಕಂಡಕ್ಟ್ ಮಾಡುವಂಥ ಎಕ್ಸಾಮ್. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ನಿಮಗೆ ಏನೇ ಡೌಟ್ ಇದ್ರೂ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ಏನೇ ಡೌಟ್ ಇದ್ರೂ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಅದೊಂದು ಸರಿ ಚೆಕ್ ಮಾಡಿ, ಡೌನ್ಲೋಡ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಈ ಥರ ಬೇರೆ ಮಾಹಿತಿ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಟ್ಯಾಪ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.